ಖಮೇನಿ ನಿವಾಸದ ಮೇಲೆ ಒಟ್ಟಾರೆಯಾಗಿ 30 ಬಾಂಬ್ಗಳು ಬಿದ್ದಿದ್ದಾವೆ. ಖಮೇನಿಯ ಕಚೇರಿಗಳ ಸಮೀಪದ ಪ್ರದೇಶಗಳಲ್ಲಿ ಈ ಬಾಂಬ್ ದಾಳಿಯಾಗಿರುವಂಥದ್ದು. ಸ್ಯಾಟಲೈಟ್ ಇಮೇಜ್ನಲ್ಲಿ ಈತನ ಮನೆಯ ಕಾಂಪೌಂಡ್ಗೆ ಹಾನಿಯಾಗಿರೋದು ಗೊತ್ತಾಗ್ತಾ ಇದೆ. ಆ ಬಾಂಬ್ ದಾಳಿಯಾದಾಗ ಆತ ಬಂಕರ್ನಲ್ಲಿ ಇರಲಿಲ್ವಂತೆ. ಈ ಒಂದು ಕಾರ್ಯಾಚರಣೆ ಬಗ್ಗೆ ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈತನ ಮನೆಯ ಸುತ್ತಮುತ್ತ, ಕಚೇರಿಯ ಸುತ್ತಮುತ್ತ ಸುಮಾರು 30 ಬಾಂಬ್ ದಾಳಿಯಾಗಿದ್ದಾವೆ. ಬಾಂಬ್ ಅಂತಂದ್ರೆ ಯಾವುದೋ ಸಣ್ಣ ಪ್ರಮಾಣದ ಬಾಂಬ್ಗಳಲ್ಲ, ಎಲ್ಲವೂ ಕೂಡ ಪವರ್ಫುಲ್ ಬಾಂಬ್ಗಳು. ಸೊ ಆ 30 ಬಾಂಬ್ಗಳ ದಾಳಿಯಿಂದ ಈತನ ಮನೆಯ ಕಾಂಪೌಂಡ್ಗೆ ಹಾನಿಯಾಗಿರುವಂಥದ್ದು ಸ್ಯಾಟಲೈಟ್ನ ಇಮೇಜಿನ ಮುಖಾಂತರ ಅದು ಖಾತ್ರಿಯಾಗಿದೆ. ಅದರ ಜೊತೆಗೆ ಈ ದಾಳಿಯಾದಂತಹ ಸಂದರ್ಭದಲ್ಲಿ ಆಯತುಲ್ಲಾ ಅಲಿ ಖಮೇನಿ ಬಂಕರ್ನಲ್ಲಿ ಇರಲಿಲ್ವಂತೆ. ಖುದ್ದಾಗಿ ಬೆಂಜಮಿನ್ ನೆತನ್ಯಾಹು ಅವರು ಕೊಟ್ಟಿರುವಂತಹ ಹೇಳಿಕೆ ಇದು. ಆತನ ಕಚೇರಿಯ ಸಮೀಪವೇ ಬಾಂಬ್ಗಳ ಸುರಿಮಳೆ ಆಗಿತ್ತು. ಸುಮಾರು 30 ಬಾಂಬ್. ಯಾವುದೇ ಕಾರಣಕ್ಕೂ ಈತ ಬದುಕಬಾರ್ದು, ಈತ ಉಳಿಲೇಬಾರ್ದು ಅನ್ನುವಂಥ ಒಂದು ಉದ್ದೇಶದಿಂದಾನೇ ಈತನನ್ನೇ ಟಾರ್ಗೆಟ್ ಮಾಡಿ ಅದು ಬಾಂಬ್ಗಳ ಸುರಿಮಳೆಯನ್ನೇ ಸುರಿಸಲಾಗಿತ್ತು. ಇರಾನ್ ಕೂಡ ಪ್ರತಿರೋಧವನ್ನು ವ್ಯಕ್ತಪಡಿಸಿದೆ. ಅದು ಕೂಡ ಕೌಂಟರ್ ಅಟ್ಯಾಕ್ ಮಾಡ್ತಾ ಇದೆ ಇಸ್ರೇಲ್ ಮೇಲೆ ಹಾಗೂ ಅಮೆರಿಕಾದ ಬೇಸ್ ಇರುವಂತಹ ದೇಶಗಳ ಮೇಲೂ ಕೂಡ. ಇನ್ಫ್ಯಾಕ್ಟ್ ಅಬುಧಾಬಿ ಮೇಲೂ ಕೂಡ ಇರಾನ್ ದಾಳಿಯನ್ನ ಮಾಡಿತ್ತು. ಆದರೆ ಈತನ ಹತ್ಯೆಯ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.